ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಇಂಥ ನಮ್ಮ ಭಾರತ ದೇಶಕ್ಕೆ ಇಂಥ ಅಯೋಗ್ಯ ಪ್ರಧಾನಿ ಬೇಕಾ? ಇಂಥ ಅಯೋಗ್ಯ ಗೃಹ ಮಂತ್ರಿ ಬೇಕಾ? ಇಂಥ ಕೆಟ್ಟ BJPಯ ಮೋದಿ ದುರಾಡಳಿತ ಬೇಕಾ? ಇದ್ರ ಬಗ್ಗೆ ಒಬ್ಬ ಪ್ರಾಮಾಣಿಕ ಸತ್ಯ ಶೋಧನೆಯ ಪತ್ರಕರ್ತನಾಗಿ ನಾನು ಗಂಭೀರವಾದ ವಿಶ್ಲೇಷಣೆಯನ್ನು ಮಾಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನನ್ನನ್ನು ನೋಡ್ತಾ ಇದ್ದೀರಿ, ಅದು ನೀವು ಕೂಡ ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಬೆಂಬಲವನ್ನು, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಒತ್ತಾಸೆ ಸದಾ ಇರಲಿ. ಸ್ನೇಹಿತರೆ, ಬ್ರಿಟಿಷರ ಆಡಳಿತ ಬಂತ ಅಂತ, ಮತ್ತೆ ಬ್ರಿಟಿಷರ ಆಡಳಿತ ಬಂತ, ಅಥವಾ ಏನಾದರೂ ಹಿಟ್ಲರ್ ಏನಾದರೂ ಭಾರತಕ್ಕೆ ಬಂದ್ಬಿಟ್ನ ಮತ್ತೆ ಹುಟ್ಟಿದ್ನಾ ಅಂತ. ಯಾಕೆ ಅಂದರೆ, ಏನ್ರಿ ಆ ಮನುಷ್ಯ, ನಿಜಕ್ಕೂ ನನಗೆ ಪದಗಳೇ ಬರ್ತಾಯಿಲ್ಲ. ಆ ಎಂಥ ಎಂಥ ಕೆಟ್ಟ ನನ್ನ ಮಕ್ಕಳು ಇವರೆಲ್ಲ, ಎಂಥ ಕೆಟ್ಟ ನನ್ನ ಮಕ್ಕಳು, ಅಯೋಗ್ಯರು, ಲೋಫರ್ಸ್. ನಮ್ಮ ಭಾರತ ಎಂಥ ಒಳ್ಳೆ ಪ್ರಜಾಪ್ರಭುತ್ವ ದೇಶ, ಡೆಮಾಕ್ರಸಿ ಕಂಟ್ರಿ ನಮ್ಮದು, ಸಂವಿಧಾನ ದೇಶ ಇದು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಳಗೊಂಡಿರುವಂಥ ದೇಶ ಇದು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹಲವಾರು ಮಹನೀಯರು ಜೀವ ಕೊಟ್ಟು ಈ ದೇಶವನ್ನು ಕಟ್ಟಿದ್ದಾರೆ. ಇಂಥ ಲೋಫರ್ಸ್ಗಳ ಕೈಲಿ, ಇಂಥ ಲುಚ್ಚಾಗಳ ಕೈಲಿ, ಇಂಥ ಇವರು ಕೆಟ್ಟ ನನ್ನ ಮಕ್ಕಳ ಕೈಲಿ ದೇಶವನ್ನು ಕೊಟ್ಬಿಟ್ವಲ್ಲ ಅಂತ ಭಾಳ ಬೇಸರ ಆಗುತ್ತೆ. ಆ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನ್ರಿ ವಿದ್ಯಾರ್ಥಿಗಳ ಮೇಲೆ ಆ ವಿಡಿಯೋಗಳು ನೋಡಿದ್ರೆ ಕಣ್ಣೀರು ಬರುತ್ತೆ. ಕಣ್ಣೀರಲ್ಲ, ರಕ್ತ ಕಣ್ಣೀರು ಬರುತ್ತೆ, ಅಷ್ಟು ಡಿಸ್ಟರ್ಬ್ ಆಗುತ್ತೆ. ಆ ಕೋಲುಗಳಿಗೆ ಮೊಳೆನಗಳನ್ನ ಸಿಗಿಸ್ಕೊಂಡು ಮನಸ್ಸೋ ಇಚ್ಛೆ ತಳಿಸಿದಾರಲ್ಲ, ತಲೆಗೆ ಹೊಡೆದಿದ್ದಾರೆ, ಕೈಗೆ ಹೊಡೆದಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ. ಇವ್ರು ಮನುಷ್ಯರ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಆ ವಿಡಿಯೋಗಳು ನೋಡಿ, ನೀವು ಈ ವಿಡಿಯೋಗಳನ್ನು ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ಹಿಂಸೆ ಕೊಟ್ಟು ಕ್ರೌರ್ಯ, ಇದು ಲಾಠಿ ಚಾರ್ಜ್ ಅಲ್ಲ, ಕ್ರೌರ್ಯ. ಇಂಥ ಅಯೋಗ್ಯ ನನ್ನ ಮಕ್ಕಳಿಗೆ ನಾವು ಅಧಿಕಾರ ಕೊಡಬೇಕಾ? ಇಂಥ ಅಯೋಗ್ಯ ನನ್ನ ಮಕ್ಕಳು ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿರಬೇಕಾ? ಇನ್ನು ಈ ಅಯೋಗ್ಯ ನನ್ನ ಮಕ್ಕಳಿಗೆ ಬೆಂಬಲಿಸುವಂಥ ಈ ಮಬ್ಬು ನನ್ನ ಮಕ್ಕಳು, ಸಗಣಿ ನನ್ನ ಮಕ್ಕಳು, ಇವರೆಲ್ಲ ತಲೆಯಲ್ಲಿ ಸಗಣಿ. ಇವರು ಈ ದೇಶಕ್ಕೆ ಕಂಟಕ. ಇವರಿಗೆ ಒಂದು ರಾಜಕೀಯ ಪ್ರಜ್ಞೆ ಇಲ್ಲ, ಇನ್ನೊಂದು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಗ್ಗೆ ಅರಿವಿಲ್ಲ, ಗಂಧಗಾಳಿ ಗೊತ್ತಿಲ್ಲ. ಹೋಗೋದು ಇವರು ಬೂಟ್ ನೆಕ್ಕೋದು, ಹೋಗೋದು ಇವರು ಬಕೆಟ್ ಹಿಡಿಯೋದು, ಗುಲಾಮರಾಗೋದು, ಅಂಧಭಕ್ತರು. ಈ ಅಂಧಭಕ್ತರ ಸಮಸ್ಯೆ ಒಂದು ಕಡೆ, ಈ ದುರಾಡಳಿತ ನನ್ನ ಮಕ್ಕಳದ್ದು ಒಂದು ಕಡೆ. ಏನ್ರಿ ನಮ್ಮ ದೇಶದ ಕತೆ, ಏನಿದು? ಭಾಳ ಬೇಸರ ಆಗುತ್ತೆ. ಯಾಕೆಂದರೆ ಒಳ್ಳೆ ಪದಗಳಲ್ಲಿ ಇವ್ರನ್ನೆಲ್ಲ ಮಾತಾಡಬೇಕು, ಇವ್ರಿಗೆಲ್ಲ ಸಂಬೋಧಿಸಬೇಕು, ಕರಿಬೇಕು ಅಂತ ಅನ್ನಿಸ್ತಾನೆ. ಯಾಕೆಂದರೆ ಇವರು ಆ ಒಂದು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಈ ಲುಚ್ಚಾಗಳು, ಈ ಲಪ್ಪಂಗಗಳು ಆ ಒಂದು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಯಾಕೆಂದರೆ ಆ ವಿದ್ಯಾರ್ಥಿಗಳನ್ನು, ಆ ಪ್ರೊಟೆಸ್ಟ್ ಮಾಡ್ತಿರುವಂಥ ಪ್ರತಿಭಟನಾಕಾರರನ್ನು ಎಷ್ಟು ಸಾಧ್ಯವೋ ಅಷ್ಟು ರೀತಿ ಹೊಡೆದಿದ್ದಾರಲ್ಲ ಇವರು. ತಲೆ ಸೀಳಿದ್ದಾರೆ, ಬೆನ್ನಿಗೆ ಹೊಡೆದಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ. ಹೆಣ್ಣು ಮಕ್ಕಳು ಅಂತ ನೋಡಿದಲೇ ಆ ಗೂಂಡಾಗಳನ್ನ ಪೊಲೀಸ್ ಹೆಸರಿನಲ್ಲಿ ಗೂಂಡಾಗಳನ್ನು ಕರೆಸಿದ್ದಾರೆ. ಇವರೆಲ್ಲ ಗೂಂಡಾಗಳನ್ನು. ಭಾಳ ಬೇಸರ ಆಗುತ್ತೆ. ಅದಕ್ಕೆ ಲಂಕೇಶ್ ಅವರು ಒಂದು ಪದ ಹೇಳ್ತಾರೆ, ಈ ದೇಶಭಕ್ತ ಸೋಳೆ ಮಕ್ಕಳು ಅಂತ ಪದ ಬಳಸ್ತಾರೆ. ಒಂದು ಪದ್ಯ ಬರೀತಾರೆ, ದೇಶಭಕ್ತ ಸೋಳೆ ಮಕ್ಕಳು ಅಂತ. ಎಂಥ ಅಯೋಗ್ಯರು ಇವರೆಲ್ಲ, ಎಂಥ ಅಯೋಗ್ಯರು ಇವರು. ಇಲ್ಲ, ಇದು ನಮ್ಮ ದೇಶದ ಒಂದಷ್ಟು ಸುಮ್ಮನೆ ಬ್ಲೈಂಡಾಗಿ ಸಪೋರ್ಟ್ ಮಾಡ್ತಿದ್ರಲ್ಲ ಇವ್ರನ್ನ, ಅವ್ರಿಗೂ ಒಂದು ಸ್ವಲ್ಪ ಪಾಠದ ರೂಪವಾಗಿ ಇದು ಬೇಕಿತ್ತು ಅಂತ ಅನಿಸುತ್ತೆ. ಒಂದಷ್ಟು ಯುವಕರು ನನಗೆ ಇವರು ಬೇಕು, ಮೋದಿ ಬೇಕು, ಮೋದಿ ಇದ್ದರೆ ಎಲ್ಲ ಸಾಧ್ಯ, ನಾವು ಮೋದಿ ಸಪೋರ್ಟ್ ಮಾಡ್ತೀವಿ,
ಏನು ಹಾಗೆ ದೇಶವನ್ನು ಹಂಗೆ ತಗೊಂಡೋಗಿದ್ದಾರೆ. ಅಷ್ಟು GDP, ಅಷ್ಟು ಎಕನಾಮಿಕ್ ಗ್ರೋತು. ಹಂಗೆ ಯುವಕರಿಗೆಲ್ಲ ಏನು ಉದ್ಯೋಗ, ಯುವಕರಿಗೆಲ್ಲ ಉದ್ಯಮಶೀಲತೆ, ಯುವಕರ ಲೈಫು ಫುಲ್ಲು ಹಂಗೆ. ಈಗ ನೋಡಿ ಯುವಕರ ಲೈಫು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗಿದೆ. ಟೀ ಮಾರಿ, ಪಕೋಡ ಮಾರಿ, ಕಸ ಹೊಡೀರಿ, ತಟ್ಟೆ ಬಡೀರಿ, ಬೇಜಾರಾದರೆ ತಟ್ಟೆ ಹೊಡೀರಿ, ಇನ್ನೂ ಬೇಜಾರಾದರೆ ನಿಮ್ಮ ಮೆಟ್ಟ ನೀವೇ ತಲೆಗೆ ಹೊಡ್ಕೊಳ್ಳಿ. ಯಾಕೆ? ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದೀರಲ್ಲ ಅದಕ್ಕೆ. ಇನ್ನೂ ಬೇಜಾರಾದರೆ ಸಗಣಿ ತಿನ್ನಿ, ಇನ್ನೂ ಬೇಜಾರಾದರೆ ಗಂಜಲದಲ್ಲಿ ಸ್ನಾನ ಮಾಡಿ. ಯುವಕರಿಗೆ ಈಗ ಅರ್ಥ ಆಗಿದೆ, ಇಂಥ ದೊಡ್ಡ ಕೆಲಸ ಮಾಡಿಬಿಟ್ವಲ್ಲ. ಯಾಕೆಂದರೆ ಬಹುತೇಕ ಸಪೋರ್ಟ್ ಮಾಡಿದ್ದು ಯುವಕರು. ಇವ್ರೇನೋ ಭಾಳ ನಮಗೊಂದು ಕ್ರಾಂತಿ ಮಾಡಿಬಿಡ್ತಾರೆ, ನಮಗೊಂದೇನೋ ಒಂದು ಒಳ್ಳೆ ಒಂದು ಹೊಸ ಭವಿಷ್ಯವನ್ನು ರೂಪಿಸಿಬಿಡ್ತಾರೆ ಅಂತೇಳಿ ಓಟ್ ಹಾಕಿದ್ರು. ರೂಪಿಸಿದ್ರೇನ್ರಪ್ಪ ಯುವಕರ? ರೂಪಿಸಿದ್ರ ಭವಿಷ್ಯನ? ಉದ್ಯೋಗ ಸಿಗ್ತಾ ಇದೆಯಾ? ನಿಮ್ಮ ಬದುಕು ಚೆನ್ನಾಗಿದೆಯಾ? ನಿಮ್ಮ ಟ್ಯಾಲೆಂಟಿಗೆ ತಕ್ಕಂಗೆ ಪ್ಲಾಟ್ಫಾರಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಹೋಗಲಿ, ನೀವು ಬರೆಯೋ ಪರೀಕ್ಷೆನ ಚೆನ್ನಾಗಿ ನಡೆಸ್ತಿದ್ದಾರಾ? ಯಾಕೆ ಮತ್ತೆ ನಿಮ್ಮ ಸಹೋದರರು 21 ಜನ ಸತ್ತೋಗ್ಬಿಟ್ರಲ್ಲ, ಅವ್ರಿಗೆ ತಲೆ ಕೆಟ್ಟು ಸತ್ತೋಗ್ಬಿಟ್ರಾ? ಸೂಸೈಡ್ ಮಾಡ್ಕೊಂಡು ಯಾಕೆ ಸತ್ತೋದ್ರು? ಹೋಗಲಿ, ಈ ದೇಶದಲ್ಲಿ ಪ್ರಜಾಸತ್ತಾತ್ಮಕವಾದ ಒಂದು ಬ್ಯೂಟಿ ಏನು ಅಂದರೆ ಪ್ರತಿಭಟನೆ, ಭಿನ್ನಾಭಿಪ್ರಾಯಗಳು. ಹೌದು, ತನಗನ್ನಿಸುವ ತನ್ನ ನಿರ್ಧಾರವನ್ನು ಹೇಳುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಪ್ರತಿರೋಧ ಇದೆ. ಆ ಪ್ರತಿರೋಧ ಮಾಡೋಕ್ಕೆ ಬಂದ್ರಿ ನೀವು. ಒಂದಷ್ಟು ಜನ ಬಂದರು, ಹೆಂಗೆ ಹೊಡೆದ್ರು? ನಾಯಿಗೆ ಹೊಡೆದಿದ್ದಾರೆ. ನಮ್ಗೆ ನೋವಾಗುತ್ತೆ, ಸಂಕಟ ಆಗುತ್ತೆ. ಇದೇ ಈ ರಾಜಕಾರಣಿಗಳ ಮಕ್ಕಳು, ಸಂಬಂಧಿಕರು, ನರೇಂದ್ರ ಮೋದಿ ಸಂಬಂಧಿಕರು, ಅಮಿತ್ ಶಾ ಮೋದಿ ಮಕ್ಕಳು, ಅಮಿತ್ ಶಾ, ಆಮೇಲೆ ಈ ರಾಜನಾಥ್ ಸಿಂಗು, ಈ BJP ಲೀಡ್ರ್ಗಳಿದಾರಲ್ಲ, ಇವ್ರ ಮಕ್ಕಳು, ಇವ್ರ ಸಂಬಂಧಿಕರನ್ನ ಹಿಂಗೆ ನಾಯಿ ಹೊಡೆದಿದ್ರೆ ಇವ್ರಿಗೆ ಸಂಕಟ ಆಗ್ತಿತ್ತಲ್ವ? ಇವ್ರ ಮಕ್ಕಳಿಗೆ ಈ ರೀತಿ ಹೊಡೆದಿದ್ರೆ ಸಂಕಟ ಆಗ್ತಿರ್ಲಿಲ್ವ? ಪಾಪ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದಿರೋರೆಲ್ಲ ಏನೇನು ಮನುಷ್ಯರಲ್ವಾ? ಅವ್ರ ಮನುಷ್ಯರು ತಾನೆ. ಅದಕ್ಕೆ ದುರಂತ ಏನು ಅಂದರೆ, ಇಷ್ಟೆಲ್ಲ ಆಗಿದ್ರು ಇದನ್ನು ನೋಡೋ ಮೊಬ್ಬು ಭಕ್ತರ ಕಥೆ ಹೆಂಗೆ ಅಂದರೆ, ಆಗಬೇಕು, ಚೆನ್ನಾಗಿ ಹೊಡೆದ್ರು. ಅಯ್ಯೋ ಪೆಂಗುಗಳ, ಅಯ್ಯೋ ದಡ್ಡ ಮುಂಡೆವ, ಅಯ್ಯೋ ಸಾಗಣಿ ತಲೆವ. ಅದು ಈ ನೋವು ನಿಮ್ಮ ಮನೆಗೆ ಬರೋವರೆಗೂ ನಿಮಗೆ ಅರ್ಥ ಆಗಲ್ಲ ಬಿಡಿ. ನಿಮಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ನಿಮ್ಮ ಕುಟುಂಬಕ್ಕೆ ಬರುತ್ತಲ್ಲ ಆ ನೋವು. ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಇವರ ಈ ಭ್ರಷ್ಟ ಆಡಳಿತದಿಂದ ಸೂಸೈಡ್ ಮಾಡ್ಕೊಳ್ತಾರಲ್ಲ, ಯಾರೋ ಒಬ್ಬ ವಿದ್ಯಾರ್ಥಿ ಪ್ರತಿಭಟನೆ ಮಾಡೋಕ್ಕೆ ಹೋಗಿ ಏಟು ತಿಂದು ಕಾಲು ಕಣ್ಣು ಕಳ್ಕೊಂಡು ನೊಂದ್ಕೊಂಡು ಕೂರ್ತಾರಲ್ಲ, ಆಗ ಗೊತ್ತಾಗತ್ತೆ, ಓ ಇಂಥ ಅನ್ಯಾಯ ಆಗ್ಬಿಡ್ತಲ್ಲ. ಈ ನಮ್ಮ ದೇಶಕ್ಕೆ ದೊಡ್ಡ ಕಂಟಕ ಈ ಮೊಬ್ಬು ಭಕ್ತರು. ಇವ್ರದ್ದು ಸಮಸ್ಯೆ ಏನು ಅಂದರೆ, ಇವ್ರು ಬದಲಾಗಲ್ಲ. ಯಾಕೆಂದರೆ ಇವ್ರಿಗೆ ಬದಲಾಗಕ್ಕಾಗದೇ ಇರೋವಂಥ ವಿಷವನ್ನು ತಲೆಗೆ ತುಂಬಿಟ್ಟಿದ್ದಾರೆ. ಪಾಪ ಅವ್ರನ್ನ ಅನ್ನೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಅವ್ರ ತಲೆಯಲ್ಲಿ ಇಂಜೆಕ್ಟ್ ಇರಬೇಕಾದ್ರೆ, ಅದನ್ನು ಹೆಂಗೆ ವಿಷವನ್ನು ತುಂಬಿರ್ಬೇಕಾದ್ರೆ ಅವ್ರು ಹೆಂಗೆ ಬದಲಾಗಲ್ಲ. ನಿಜಕ್ಕೂ ಭಾಳ ಬೇಸರ ಆಗುತ್ತೆ ಕಂಡ್ರೆ. ನಮ್ಮ ದೇಶ ಒಂದು ಒಳ್ಳೆ ಘನತೆ ಇರೋ ದೇಶ, ಒಳ್ಳೆ ಪ್ರಜಾಪ್ರಭುತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಇರುವಂಥ ದೇಶದಲ್ಲಿ ಈ ನನ್ನ ಮಕ್ಕಳು ಜನಗಳ ಮೇಲೆ ಕ್ರೌರ್ಯ ಮಾಡಿಬಿಟ್ರಲ್ಲ. ನನಗನ್ಸುತ್ತೆ ಇದಕ್ಕೆ ಲೆಕ್ಕ ಚುಕ್ತ ಮಾಡಬೇಕು. BJPಯರ ಡೈಲಾಗ್ ರೀತಿಯೇ ಹೇಳ್ತಾ ಇದ್ದೀನಿ. ಇದಕ್ಕೆ ಲೆಕ್ಕ ಅವರು ಕೊಟ್ಟಿರುವ ಒಂದೊಂದು ಏಟಿಗೂ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ದೇಶದ ಜನ ಕೊಡಲಿಲ್ಲ ಅಂದರೆ ಕೇಳಿ. ಅಡ್ರೆಸ್ ಇಲ್ದಂಗೆ ಇವ್ರನ್ನ ಮನೆ ಕಳಿಸ್ಬೇಕು ಇವ್ರನ್ನ. ಯಾಕೆಂದರೆ ಇವರು ಅಧಿಕಾರಕ್ಕೆ ಬಂದು ಹೋಗಲಿ, ಇವ್ರು ಲೂಟಿ ಮಾಡ್ತಾಯಿದ್ರು, ಭ್ರಷ್ಟಾಚಾರ ಮಾಡ್ತಾಯಿದ್ರು. ಈಗ ಜನರನ್ನು ಬಿಡ್ತಾ ಇಲ್ಲ. ಜನರ ಬದುಕನ್ನು ಬರ್ಬಾದ್ ಮಾಡಿದ್ರು. ಈಗ ಅವ್ರನ್ನೂ ಹೊಡಿತಾ ಇದ್ದಾರೆ, ನಾಯಿಗೆ ಹೊಡೆದಂಗೆ ಹೊಡಿತಿದ್ದಾರೆ. ಇವ್ರ ಹತ್ರ ಏಟು ತಿನ್ನೋದಕ್ಕೆ ಅಧಿಕಾರಕ್ಕೆ ತರಬೇಕಾ? ಆ ಮನುಷ್ಯ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ, ಈಗ ಹೇಳ್ತಿದ್ದಾರೆ ಈ ಮನುಷ್ಯ, ಇಲ್ಲ ಇದು ನೀಟ್ ಪರೀಕ್ಷೆ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದು ಘೋರ ಅಪರಾಧ. ಓ ಹೌದಾ ಘೋರ ಅಪರಾಧವಾ? ಎಲ್ಲಿದ್ದೀಯಪ್ಪ? ಎಷ್ಟು ದಿನ ಎಲ್ಲಿದ್ರಿ ರೀ?
ನರೇಂದ್ರ ಮೋದಿಯವರೇ ಇಷ್ಟು ದಿನ ಎಲ್ಲಿದ್ರಿ? ಓ ವಿದೇಶದಲ್ಲಿದ್ರಾ? ಓ ವಿದೇಶದಲ್ಲಿ ಮೆಲೋಡಿ ಚಾಕ್ಲೇಟು, ಮೆಲೋಡಿ ನಿಮ್ಮ ಪ್ರವಾಸ, ನಿಮ್ಮವೆಲ್ಲ ಈ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವಲ್ಲ, ಅಲ್ಲೋಗಿ ಮೆಲೋಡಿ ಚಾಕ್ಲೇಟ್ ತಗೊಂಡೋಗೋದು. ಓ ಅದರಲ್ಲಿ ಆ ಪ್ರವಾಸದಲ್ಲಿ ಬ್ಯುಸಿ ಇದ್ರಾ? ಈಗ ನಿಮಗೆ ದೇಶದಲ್ಲಿ ಏನಾಗ್ತಾಯಿದೆ, 21 ವಿದ್ಯಾರ್ಥಿಗಳು ಸತ್ತೋದ್ರಲ್ಲ, ಒಂದೇ ಒಂದು ಟ್ವೀಟ್ ಮಾಡೋದಕ್ಕೆ, ಒಂದು ಸಂತಾಪ ಸೂಚಿಸೋಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಬಾಯಲ್ಲಿ ಕಡುಬು ತುರ್ಕೊಂಡಿದ್ರಾ ನರೇಂದ್ರ ಮೋದಿಯವರೇ? ಬಾಯಲ್ಲಿ ಕಡುಬು ಸಿಕ್ಕಾಕೊಂಡಿತ್ತ? ಏನು ಮಾಡೋಕ್ಕಾಗಲ್ಲ. ಜನ ಈ ಮತಾಂಧತೆ, ಮೂಲಭೂತವಾದಿಗಳ ಈ ಟ್ರ್ಯಾಪ್ಗಳಿಗಾದರೆ ನಮಗೆ ದೇಶದ ಎಕಾನಮಿಯ ಕಥೆ ಏನು, ದೇಶದ ಸೌಹಾರ್ದತೆ ಕಥೆ ಏನು, ದೇಶದ ಭವಿಷ್ಯದ ಕಥೆ ಏನು, ಯುವಕರ ಕಥೆ ಏನು, ನೆಮ್ಮದಿಯ ಕಥೆ ಏನು, ಉದ್ಯೋಗದ ಕಥೆ ಏನು, ಭವಿಷ್ಯದ ಕಥೆ ಏನು, ಟ್ಯಾಲೆಂಟ್ಸ್ಗಳಿಗೆ ವೇದಿಕೆಗಳ ಕಥೆ ಏನು ಗೊತ್ತಾಗಲ್ಲ. ಇಷ್ಟೇ ಹೇಳೋದು ಅವ್ರು ನಿಮ್ಮ ತಲೆಗೆ. ಈಗಲೂ ಅದನ್ನೇ ಹೇಳ್ತಾರೆ, ಇಷ್ಟೇ. ರಾಮ ಮಂದಿರ, ಹಿಂದೂ ಧರ್ಮ, ಪಾಕಿಸ್ತಾನ, ಮುಸ್ಲಿಂ ದ್ವೇಷ, ತುಕಡೆ ಗ್ಯಾಂಗ್, ಆಮೇಲೆ ಮತ್ತೆ ಸೈನಿಕರು ಮತ್ತು ಸಾಕಿಷ್ಟೇ. ಆಮೇಲೆ ಹಿಂದೂ ಧರ್ಮ, ಹಿಂದೂ ಭಾರತ. ಭಾಳ ಬೇಸರ ಆಗುತ್ತೆ. ಇದನ್ನು ನ್ಯಾಯಾಲಯದ ಅಂಗಳಕ್ಕೆ ತೆಗೆದುಕೊಂಡು ಹೋಗಬೇಕು. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಅದು ಸಾರ್ವಭೌಮ, ಅವನ ಹಕ್ಕದು. ಅವನ ಪ್ರತಿಭಟನೆಯ ಹಕ್ಕನ್ನು ಕಸಿದುಕೊಂಡು ಅವನ ಮೇಲೆ ಲಾಠಿ ಚಾರ್ಜ್ ಅಲ್ಲ, ಕೊಲೆ ಪ್ರಯತ್ನಗಳು ಮಾಡಿದ್ದಾರೆ ಇವರೆಲ್ಲ. ಇದಕ್ಕೆ ಪ್ರತಿಕಾರ ಅಂದರೆ ಇದಕ್ಕೆ ಸರಿಯಾದ ಒಂದು ಪ್ರಜಾಸತ್ತಾತ್ಮಕವಾದ ನೆಲೆಯಲ್ಲಿ, ಅಹಿಂಸಾತ್ಮಕ ನೆಲೆಯಲ್ಲಿಯೇ ಒಂದು ಉತ್ತರ ಕೊಡಬೇಕು ಅಂದರೆ ಈ ಕೋಮುವಾದಿ ಪಕ್ಷವನ್ನು ಮೂಲೋತ್ಪಾಟನೆ, ಅಡ್ರೆಸ್ ಇಲ್ದಂಗೆ ಮನೆ ಕಳಿಸ್ಬೇಕು. ಅಷ್ಟೇ ಮಾಡಬೇಕಾಗಿರೋದು. ನೋಡೋಣ, ಯುವಕರು ಬದಲಾಗಿದ್ದಾರೆ. ಈ ಯುವಕರ ಈ ಕಿಚ್ಚು ಚುನಾವಣೆ ಹೊತ್ತಿನವ್ರಿಗೆ ಇರುತ್ತಾ ಅಂತ. ಇರಲೇಬೇಕು. ಇಲ್ಲ ಅಂದರೆ ಈ ದೇಶ ಇನ್ನೂ ಸ್ವಲ್ಪ ಮಾತಾಡ್ತಿದ್ದೀವಿ, ಇನ್ನು ಮಾತಾಡೋದನ್ನು ಕೂಡ ಬಂದ್ ಮಾಡಿಬಿಡ್ತಾರೆ ಈ ಅಯೋಗ್ಯ. ನಮಸ್ಕಾರ.